ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗಿದ ಅದೇ ತರ ಸ್ಟಾಕ್ ಮಾರ್ಕೆಟ್ ನೀವು ಏನೇ ಮಾಡಿದ್ರು ಸಹ ಸ್ಟಾಕ್ ಮಾರ್ಕೆಟ್ ಬೀಳೋದೇ ಇಲ್ಲ. ಬಿದ್ರೂ ಸಹ 6 ತಿಂಗಳು 1 ವರ್ಷ ಕಾದ್ರೆ ಮತ್ತೆ ಮೇಲಕ್ಕೆ ಬರುತ್ತೆ. ಕಳೆದ 35 ವರ್ಷಗಳಿಂದ ಇಲ್ಲಿವರೆಗೂ ಸ್ಟಾಕ್ ಮಾರ್ಕೆಟ್ ಬಿದ್ದಿಲ್ಲ. ಸ್ಟಾಕ್ ಮಾರ್ಕೆಟ್ ಆದ್ರೂ ಕನ್ನಡಿ. ಟೆಕ್ನಿಕಲ್ಸ್ ಅಂದ್ರೆ ಏನು? ಒಂದು ಕಂಪನಿ ಯಾವ ರೇಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಇದು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬೀಳುತ್ತೆ, ಇದು ಕಂಪ್ಲೀಟ್ ನಾನು ಫ್ರೆಶರ್ಸ್ ಗಳಿಗೆ ಏನ್ ಬೇಕೋ ಅದನ್ನ ನಾನು ಹೇಳ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಡೈರೆಕ್ಟ್ಲಿ ಒಂದು ಸ್ಟಾಕ್ಸ್ ಗಳನ್ನ ಸ್ಕ್ಯಾನ್ ಮಾಡೋಣ, ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಒಂದು ಸಿಂಪಲ್ ಇಂಡಿಕೇಟರ್ ಇದೆ. ಅದೇ ಡೈಲಿ ಕ್ಯಾಂಡಲ್ ಅಂದ್ರೇನು, ವೀಕ್ಲಿ ಕ್ಯಾಂಡಲ್ ಅಂದ್ರೇನು, ಮಂತ್ಲಿ ಕ್ಯಾಂಡಲ್ ಅಂದ್ರೇನು, ಏನು ಅರ್ಥ ಮಾಡ್ಕೊಳ್ಳೋಣ. ಸ್ವಿಂಗ್ ಟ್ರೇಡರ್ಸ್ ಅಂದ್ರೇನು? ನಮಸ್ತೆ ಕರ್ನಾಟಕ, ಟೆಕ್ನಿಕಲ್ ಅನಾಲಿಸಿಸ್ ಕಲಿಯೋಣ ಬನ್ನಿ. ಇದು 3ನೇ ಎಪಿಸೋಡ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಫ್ರೀ ವರ್ಕ್ಶಾಪ್ ನ 3ನೇ ಎಪಿಸೋಡ್ ನಲ್ಲಿ ಒಂದು ಚಾರ್ಟ್ ಅನಲೈಸ್ ಮಾಡೋದಾಗೆ, ಕ್ಯಾಂಡಲ್ ಸ್ಟಿಕ್ಸ್ ಅನಲೈಸ್ ಮಾಡೋದಾಗೆ, ಒಂದು ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಏನೇನು ಪ್ಯಾರಾಮೀಟರ್ಸ್ ಚೆಕ್ ಮಾಡಬೇಕು ಎಲ್ಲ ತಿಳ್ಕೊಂಡು ಟ್ರೇಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INX 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸರ್ ನಮಸ್ತೆ ಕರ್ನಾಟಕ, 3ನೇ ಎಪಿಸೋಡ್ಗೆ ಸ್ವಾಗತ. ಈ 3ನೇ ಎಪಿಸೋಡ್ನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಮಾತಾಡ್ತೀನಿ. ಇದು ಸ್ಟಾಕ್ ಮಾರ್ಕೆಟ್ ಫ್ರೀ ವರ್ಕ್ಶಾಪ್ನ ಸರಣಿಗಳು. ಇದು 3ನೇ ಎಪಿಸೋಡ್ ಆಗಿದೆ. ಸೊ ಯಾರ್ಯಾರೇನ ಫಸ್ಟ್ ಹಾಗೂ ಸೆಕೆಂಡ್ ಎಪಿಸೋಡ್ ನೋಡಿಲ್ಲ, ನೋಡ್ಕೊಂಡ್ ಬಂದು ಆಮೇಲೆ ಇದನ್ನ ಅಟೆಂಡ್ ಮಾಡಿ ಈ ವಿಡಿಯೋ ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ನ ಇವತ್ತು ತಿಳ್ಕೊಳ್ಳೋಣ ಈ ಒಂದು ಕ್ಲಾಸ್ನಲ್ಲಿ. ಟೆಕ್ನಿಕಲ್ಸ್ ಅಂದ್ರೆ ಏನು? ಒಂದು ಕಂಪನಿ ಯಾವ ರೇಟಲ್ಲಿ ಟ್ರೇಡ್ ಆಗ್ತಾ ಇದೆ, ಇದು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬೀಳುತ್ತೆ ಅಂತ ಕಂಡುಹಿಡಿಯೋದಕ್ಕೆ ವಿ ನೀಡ್ ಟು ಯೂಸ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ಡೆಫಿನೆಟ್ಲಿ ಮಾರ್ಕೆಟಲ್ಲಿ 3 ಥರ ಟ್ರೆಂಡ್ಸ್ ಇರುತ್ತೆ. ಒಂದು ಅಪ್ ಟ್ರೆಂಡ್, ಇನ್ನೊಂದು ಡೌನ್ ಟ್ರೆಂಡ್, ಇನ್ನೊಂದು ಸೈಡ್ ವೇಸ್. ಸೊ ಮಾರ್ಕೆಟು ಐದರ್ ಮೇಲಕ್ಕೆ ಹೋಗುತ್ತೆ, ಇಲ್ಲ ಕೆಳಗಡೆ ಬೀಳುತ್ತೆ, ಇಲ್ಲ ಸೈಡ್ ವೇಸ್ ಮಾಡುತ್ತೆ. ಸೈಡ್ ವೇಸ್ ಅಂದರೆ ಸುಮ್ಮನೆ ಒಂದೇ ಜಾಗದಲ್ಲಿ ಅಲ್ಲಲ್ಲೇ ಇರುತ್ತೆ, ಮಾರ್ಕೆಟ್ ಎಲ್ಲೂ ಹೋಗಲ್ಲ, ಅದು ಸೈಡ್ ವೇಸ್ ಅಂತ ಕರೀತಾರೆ. ಪ್ರೈಸ್ ಬೆಲೆಗಳು ಮೇಲಕ್ಕೆ ಏರ್ತಾ ಇದೆ ಅಂದರೆ ಅಪ್ ಟ್ರೆಂಡಲ್ಲಿದೆ, ಬೆಲೆಗಳು ಕೆಳಗಡೆ ಕುಸಿತಾ ಇದ್ದಾರೆ ಡೌನ್ ಟ್ರೆಂಡಲ್ಲಿದೆ. ಇದನ್ನು ನಾವು ಚೆಕ್ ಮಾಡಬೇಕಂದ್ರೆ ಬಿಫೋರ್ ದಟ್ ವಿ ನೀಡ್ ಟು ಸಿ ಕ್ಯಾಂಡಲ್ ಸ್ಟಿಕ್ಸ್. ಕ್ಯಾಂಡಲ್ ಸ್ಟಿಕ್ಸ್ ಬೇಸಿಕ್ಸ್ನ ತಿಳ್ಕೊಂಡು ಆಮೇಲೆ ಟೆಕ್ನಿಕಲ್ಸ್ನ ನಾವು ಹೋದರೆ ಇನ್ನು ನಿಮಗೆ ಕ್ಲಾರಿಟಿಯಿಂದ ಅರ್ಥ ಆಗುತ್ತೆ. ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ 2 ಥರ ಇರ್ತದೆ, ಒಂದು ಗ್ರೀನ್ ಕ್ಯಾಂಡಲ್, ಇನ್ನೊಂದು ರೆಡ್ ಕ್ಯಾಂಡಲ್. ಇದು ವೆರಿ ಇಂಪಾರ್ಟೆಂಟ್. ಗ್ರೀನ್ ಕ್ಯಾಂಡಲ್ ಅಂದರೆ ಅವತ್ತಿನ ದಿವಸ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಸೊ ಓಪನಿಂಗ್ ಪ್ರೈಸ್ ಕೆಳಗಡೆ ಇರುತ್ತೆ. ಎಕ್ಸಾಂಪಲ್ 100 ರೂಪೀಸಲ್ಲಿ ಓಪನ್ ಆಗಿದೆ ಅಂದರೆ ಓಪನ್ ಅಂದರೆ ಏನು? ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗೋದೆ ಓಪನ್ ಪ್ರೈಸ್. ಇದು ನೆನ್ಪಿಟ್ಕೊಳ್ಳಿ. ಓಪನ್ ಅಂದರೆ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗೋದು ಓಪನ್ ಪ್ರೈಸ್. ಕ್ಲೋಸಿಂಗ್ ಅಂದರೆ ಸಂಜೆ 3:15ಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ಸ್ ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ 9:15ಗೆ ಸ್ಟಾಕ್ ಮಾರ್ಕೆಟ್ ಓಪನ್ ಆದರೆ 3:15 ಕ್ಲೋಸ್ ಆಗುತ್ತೆ. ಓಪನಿಂಗ್ ಪ್ರೈಸ್ನ ಓಪನ್ ಅಂತ ಕರಿತೀವಿ, ಕ್ಲೋಸಿಂಗ್ ಪ್ರೈಸ್ನ ಕ್ಲೋಸಿಂಗ್ ಪ್ರೈಸ್ ಅಂತ ಕರಿತೀವಿ. ಬೆಳಗ್ಗೆ ಓಪನ್ ಆಗಿದ್ದು 100 ರೂಪಾಯಿ, 3:30ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು 105 ರೂಪಾಯಲ್ಲಿ. ಓಪನ್ ಆಗಿದ್ದು 100 ರೂಪಾಯಿ, ಕ್ಲೋಸ್ ಆಗಿದ್ದು 105 ರೂಪಾಯಿ. ಅಂದರೆ ಏನು? ಪ್ರೈಸ್ಗಳು ಮೇಲಕ್ಕೆ ಹೋಗಿದೆ, ಅಂದರೆ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ ಅಂತ ಅರ್ಥ. ಸೊ ಅದನ್ನು ಓಪನ್ ಪ್ರೈಸ್, ಕ್ಲೋಸಿಂಗ್ ಪ್ರೈಸ್, ಹೈ ಪ್ರೈಸ್, ಲೋ ಪ್ರೈಸ್. ಹೈ ಲೋ ಅಂದರೆ ಏನಂದರೆ ಅವತ್ತಿನ ದಿವಸ ಒಂದು ಲೋಯೆಸ್ಟ್ ಪಾಯಿಂಟ್, ಒಂದು ಪಾಯಿಂಟ್ ಟಚ್ ಆಗಿರುತ್ತೆ, ಲೋಯೆಸ್ಟ್ ಪಾಯಿಂಟ್, ಅದನ್ನು ಲೋಯೆಸ್ಟ್ ಪ್ರೈಸ್ ಅಂತ ಕರಿತೀವಿ. ಆ್ಯಂಡ್ ಒಂದು ಹೈಯೆಸ್ಟ್ ಪಾಯಿಂಟ್, ಅವತ್ತಿನ ದಿವಸ ಒಂದು ಹೈಯೆಸ್ಟ್ ಪಾಯಿಂಟ್ಗೆ ಹೋಗಿ ಮಾರ್ಕೆಟ್ ಟಚ್ ಆಗಿರುತ್ತಲ್ಲ, ಟಚ್ ಆಗಿ ಕೆಳಗಡೆ ಬಿದ್ದಿರುತ್ತೆ, ಟಚ್ ಆಗಿರೋದನ್ನು ಹೈಯೆಸ್ಟ್ ಪ್ರೈಸ್ ಆಫ್ ದ ಡೇ ಅಂತ ಕರಿತೀವಿ. ಸೊ ಜನರಲಿ ನಾವು ಯಾವುದೇ ಒಂದು ಕ್ಯಾಂಡಲಲ್ಲಿ ಓಪನಿಂಗ್ ಪ್ರೈಸ್, ಕ್ಲೋಸಿಂಗ್ ಪ್ರೈಸ್ ತುಂಬ ಇಂಪಾರ್ಟೆಂಟ್ ಹೊರತು ಹೈ ಪ್ರೈಸ್, ಲೋ ಪ್ರೈಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಅದರಿಂದ ಓಪನ್ ಎಲ್ಲಾಯಿತು, ಕ್ಲೋಸ್ ಆಯಿತು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಯಾವತ್ತು ಮಾರ್ಕೆಟು ಓಪನಿಂಗ್ ಪ್ರೈಸ್ಗಿಂತ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆಯೋ ಅವತ್ತಿನ ದಿವಸ ಕಲರ್ ಆಫ್ ದ ಕ್ಯಾಂಡಲ್ ವಿಲ್ ಬಿ ಗ್ರೀನ್ ಕಲರ್. ಅದೇ ರೆಡ್ ಕಲರ್ ಕ್ಯಾಂಡಲ್ ಯಾವಾಗ ಬರುತ್ತಂದರೆ ಯಾವತ್ತು ಮಾರ್ಕೆಟ್ ಓಪನ್ ಆಗಿದೆಯೋ, ಲೆಟ್ಸ್ ಸೇ 100 ರೂಪಾಯಲ್ಲಿ ಓಪನ್ ಆಗಿದೆ, ಆ ಕ್ಲೋಸಿಂಗ್ ನೋಡಿದ್ರೆ 95, ಅಂದರೆ ಓಪನ್ ಆಗಿರೋದು ಹೈ ಪ್ರೈಸು, ಕ್ಲೋಸ್ ಆಗಿದ್ದು ಸಂಜೆ ಲೋ ಪ್ರೈಸು. ಅವತ್ತಿನ ದಿವಸ ಕ್ಯಾಂಡಲ್ನ ಕಲರು ರೆಡ್ ಇರುತ್ತೆ. ಯಾಕಂದರೆ ಓಪನಿಂಗ್ ಆಗಿದ್ದು ಹೈ ಪ್ರೈಸು, ಕೆಳಗಡೆ ಬಿದ್ದಿದೆ, ಅವತ್ತು ಕೆಳಗಡೆ ಬಿದ್ದಿದೆ ಅಂದರೆ 95 ಕ್ಲೋಸ್ ಆಗಿದೆ. ದಟ್ ಮೀನ್ಸ್ ದ ಕಲರ್ ಆಫ್ ದ ಕ್ಯಾಂಡಲ್ ವಿಲ್ ಬಿ ರೆಡ್ ಕಲರ್ ಆ್ಯಂಡ್ ಲೋ ಪ್ರೈಸ್, ಹೈ ಪ್ರೈಸ್. ಸೊ ಇದು ಕಂಪ್ಲೀಟ್ ನಾನು ಫ್ರೆಶರ್ಸ್ಗಳಿಗೆ ಏನು ಬೇಕೋ ಅದನ್ನು ನಾನು ಹೇಳ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಸೊ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಏನು ಒಂದು ಇದು 3ನೇ ಸೀರೀಸ್ ಇದು ವಿಡಿಯೋ. ಸೊ ಕಂಪ್ಲೀಟ್ 1-2 ನೋಡ್ಬಿಟ್ಟು ಇದನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಡೈರೆಕ್ಟ್ಲಿ ಒಂದು ಸ್ಟಾಕ್ಸ್ಗಳನ್ನು ಸ್ಕ್ಯಾನ್ ಮಾಡೋಣ, ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ನೋಡ್ತೇನೆ. ಇಲ್ಲಿ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಸ್ಟಡಿ ಮಾಡ್ಬೇಕಾದ್ರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ವೆಬ್ಸೈಟೇ ಟ್ರೇಡಿಂಗ್ ವ್ಯೂ. ಟ್ರೇಡಿಂಗ್ ವ್ಯೂ ಓಪನ್ ಮಾಡಬೇಕು. ಫಸ್ಟು ನೋಡಿ, ಟ್ರೇಡಿಂಗ್ ವ್ಯೂ ಈ ಥರ ಓಪನ್ ಆಗುತ್ತೆ. ಬರ್ಕೊಳ್ಳಿ, in.tradingview.com ಓಪನ್ ಮಾಡಿ.
ಇಲ್ಲಿ ಪ್ರಾಡಕ್ಟ್ಸ್ ಮೇಲಿದೆ, ಕಾಣಿಸ್ತಾ ಇದೆ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೂಪರ್ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಡಕ್ಟ್ಸ್ ಸೂಪರ್ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಡೇ ಕ್ಯಾಂಡಲ್, ವೀಕ್ಲಿ ಕ್ಯಾಂಡಲ್, ಮಂತ್ಲಿ ಕ್ಯಾಂಡಲ್ ಅಂತೆಲ್ಲ ಇದೆ. ನಾವು ಡೇ ಕ್ಯಾಂಡಲ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇರೋ ಪ್ರತಿಯೊಂದು ಕ್ಯಾಂಡಲ್ಲು ಪ್ರತಿಯೊಂದು ದಿನದ ಚರಿತ್ರೆ, ಹಿಸ್ಟ್ರಿನ ಹೇಳ್ತಾ ಇದೆ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದಿದೆ. ಯಾವ ದಿವಸ ಬಂದಿದೆ? ಏಪ್ರಿಲ್ 2ನೇ ತಾರೀಕು ಗ್ರೀನ್ ಕ್ಯಾಂಡಲ್ ಬಂದಿದೆ. ಅಂದರೆ ಅವತ್ತಿನ ದಿವಸ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ ಅಂತ ಅರ್ಥ. ನೆಕ್ಸ್ಟ್ ಏಪ್ರಿಲ್ 6ನೇ ತಾರೀಕು ಮತ್ತೆ ಗ್ರೀನ್ ಕ್ಯಾಂಡಲ್ ಬಂದಿದೆ. ಅವತ್ತಿನ ದಿವಸನೂ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ ಅಂತ ಅರ್ಥ. ಅವತ್ತು ನೀವೇನಾದ್ರು ಬೈ ಮಾಡಿದರೆ ಮಾರ್ಕೆಟ್ ಮೇಲಕ್ಕೆ ಹೋಯ್ತಲ್ಲ, ನೀವು ದುಡ್ಡು ಮಾಡ್ತಾ ಇದ್ರಿ. ನೆಕ್ಸ್ಟ್ ಏಪ್ರಿಲ್ 7ನೇ ತಾರೀಕು ಮತ್ತೆ ಗ್ರೀನ್ ಕ್ಯಾಂಡಲ್ ಬಂದಿದೆ. ಕಂಟಿನ್ಯೂಸ್ಲಿ ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ. ಸಡನ್ಲಿ ಯಾವುದೋ ಒಂದು ದಿವಸ ರೆಡ್ ಕ್ಯಾಂಡಲ್ ಸಹ ಬಂತು. ಇಲ್ಲಿ ಏಪ್ರಿಲ್ 9ನೇ ತಾರೀಕು ರೆಡ್ ಕ್ಯಾಂಡಲ್ ಸಹ ಬಂತು. ಸೊ ಅವತ್ತಿನ ದಿವಸ ಮಾರ್ಕೆಟ್ ಬಿದ್ದಿದೆ. ಸೊ ಈ ಥರ ಮಾರ್ಕೆಟ್ ಏರಿಳಿತಗಳನ್ನು ನೋಡ್ಬೇಕಾದ್ರೆ, ಮಾರ್ಕೆಟ್ ಏರಬೇಕಾದ್ರೆ ಗ್ರೀನ್ ಕ್ಯಾಂಡಲ್ಗಳು ಹೆಚ್ಚಿಗೆ ಬರ್ತಾ ಇರ್ತದೆ. ಮಾರ್ಕೆಟ್ ಬೀಳೋ ಸಂದರ್ಭದಲ್ಲಿ ರೆಡ್ ಕ್ಯಾಂಡಲ್ಗಳು ಹೆಚ್ಚಿಗೆ ಬರ್ತಾ ಇರ್ತದೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸರ್ಟನ್ ಟ್ರೆಂಡ್ಸ್. ಸೊ ಟ್ರೆಂಡನ್ನು ಐಡೆಂಟಿಫೈ ಮಾಡೋದಕ್ಕೆ ಒಂದು ಸಿಂಪಲ್ ಇಂಡಿಕೇಟರ್ ಇದೆ, ಅದೇ ಸೂಪರ್ ಟ್ರೆಂಡ್. ಈ ಟೆಕ್ನಿಕಲ್ ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ನಾವು ಸೂಪರ್ ಟ್ರೆಂಡ್ ಬಗ್ಗೆನೂ ಸ್ಟಡಿ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಡೈಲಿ ಕ್ಯಾಂಡಲ್ ಅಂದ್ರೇನು, ವೀಕ್ಲಿ ಕ್ಯಾಂಡಲ್ ಅಂದ್ರೇನು, ಮಂತ್ಲಿ ಕ್ಯಾಂಡಲ್ ಅಂದ್ರೇನು ಏನು ಅರ್ಥ ಮಾಡ್ಕೊಳ್ಳೋಣ. ಸೊ ಡೈಲಿ ಕ್ಯಾಂಡಲ್ ಅಂದ್ರೇನು, ಒಂದು ದಿವಸದ ಪ್ರೈಸ್ ಮೂಮೆಂಟ್ನ ಇಂಡಿಕೇಟ್ ಮಾಡೋದೇ ಡೈಲಿ ಕ್ಯಾಂಡಲ್. ವೀಕ್ಲಿ ಅಂದ್ರೇನು 5 days, ಮಂತ್ಲಿ ಅಂದ್ರೇನು 20 days, ಸಮ್ಟೈಮ್ಸ್ 21 days 22 days ಇರುತ್ತೆ. ಯಾಕಂದರೆ ಒಂದೊಂದು ಮಂತಲ್ಲಿ 21 ದಿವಸ ಟ್ರೇಡಿಂಗ್ ಡೇಸ್ ಇರುತ್ತೆ. ಯಾಕಂದರೆ ಶನಿವಾರ ಭಾನುವಾರ ರಜಾ ಇರೋದ್ರಿಂದ. ಸೊ ಒಂದು ವಾರಕ್ಕೆ 5 ದಿವಸ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ. ಒಂದು ದಿವಸಕ್ಕೆ ಒಂದೇ ದಿವಸ ಮಾರ್ಕೆಟ್ ಓಪನ್ ಇರುತ್ತೆ, ಬೆಳಗ್ಗೆ 9:15 3:00ವರೆಗೆ. ಆ್ಯಂಡ್ ಮಂತ್ಲಿ ಅಂದರೆ ತಿಂಗಳಲ್ಲಿ ಆಲ್ಮೋಸ್ಟ್ 20 ದಿವಸ ಮಾರ್ಕೆಟ್ ಓಪನ್ ಇರುತ್ತೆ. ಇನ್ನು ಮಿಕ್ಕಿರೋ 8 ದಿವಸನೂ ರಜಾ ಇರುತ್ತೆ. ಸೊ ತಿಂಗಳಲ್ಲಿ 20 ದಿವಸ ಸ್ಟಾಕ್ ಮಾರ್ಕೆಟ್ ಓಪನ್ ಇರುತ್ತೆ. ಇನ್ನು ಮಿಕ್ಕಿರೋ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟು ಕಂಟಿನ್ಯೂಸ್ಲಿ ಇಲ್ಲಿ ಫಾಲ್ ಆಗಿದೆ. ಬಿಕಾಸ್ ಆಫ್ ಉಕ್ರೇನ್ ವಾರ್ ನಡೀತಿರೋದ್ರಿಂದ ಫಾಲ್ ಆಗಿದೆ. ಆ್ಯಂಡ್ ಇಲ್ಲಿ ಚೇತರಿಕೆ ಕೊಂಡಿದೆ ಮಾರ್ಕೆಟ್, ಸ್ವಲ್ಪ ರಿಕವರ್ ಆಗಿದೆ. ಇವಾಗ ಇಲ್ಲಿದ್ದೀವಿ ನಾವು. ಇಲ್ಲಿ ಇರೋದು ಅಟ್ ಪ್ರೆಸೆಂಟ್ ಡೇಟಾ, ಈ ಕಡೆ ಇರೋದೆಲ್ಲ ಹಳೆ ಡೇಟಾ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ನನಗೆಲ್ಲ ಗೊತ್ತಿದೆ ಅನ್ಕೋತಾರೆ, ಬಟ್ ಒಂದು ಚಾರ್ಟ್ ರೀಡ್ ಮಾಡೋಕ್ಕೂ ಬರೋಲ್ಲ. ರೈಟ್ ಸೈಡಲ್ಲಿ ಇರೋದು ಅಟ್ ಪ್ರೆಸೆಂಟ್ ಡೇಟಾ, ಲೆಫ್ಟ್ ಸೈಡ್ ನಿಮ್ಗೆ ಕಾಣಿಸ್ತಿರೋದೆಲ್ಲ ಹಳೆ ಡೇಟಾ. ಸೊ ನಿಮ್ಗೆ ಹಳೆ ಡೇಟಾ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿ, ನನಗೆ 2025 ಡೇಟ್ ಬೇಕು. ಸೊ ನನಗೆ ಹಳೆ ಡೇಟ್ ಬೇಕು, 2025 ಯಾವುದೋ ಒಂದು ಡೇಟ್ ಬೇಕು. ನನಗೆ ಅವತ್ತಿನ ದಿವಸ ಹೋಗಿ ನೋಡಬೇಕಂದ್ರೆ ಇಲ್ಲಿ ಗೋ ಟು ಅಂತ ಒಂದು ಆಪ್ಷನ್ ಇದೆ. ಈ ಗೋ ಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಯಾವ ಡೇಟ್ ಬೇಕೋ ಆ ಡೇಟ್ನ ಟೈಪ್ ಮಾಡಿ. ಲೆಟ್ಸೆ ನನಗೆ 2025 ಡೇಟ್ ಬೇಕು, ಗೋ ಟು ಅಂತ ಹಾಕ್ತೀನಿ. ನನಗೆ ಇವಾಗ 2025 ಡೇಟು ಅವತ್ತಿನ ದಿವಸ ಏನಾಯಿತು ಅಂತ ನಾವು ಹುಡುಕ್ಬೋದು. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಯಾವ ರೀತಿ ಯಾವ ಡೇಟ್ಗೆ ಹೋಗೋದು ಅನ್ನೋದು ಗೊತ್ತಿರಲ್ಲ. ಐ ಥಿಂಕ್ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಸೊ ಇದು ಡೇ ಕ್ಯಾಂಡಲ್. ಸೊ ಡೇ ಕ್ಯಾಂಡಲ್ ಅದೇ ಥರ ವೀಕ್ಲಿ ಕ್ಯಾಂಡಲ್. ಸೊ ವೀಕ್ಲಿ ಕ್ಯಾಂಡಲ್ ಪ್ರಕಾರನೇ ಮಾರ್ಕೆಟ್ ಬೇರೆ ಥರ ಕಾಣಿಸುತ್ತೆ. ಅಂದರೆ ಒಂದು ವಾರದ ಮೂಮೆಂಟನ್ನು ತೋರಿಸೋದೆ ವೀಕ್ಲಿ ಕ್ಯಾಂಡಲ್. ಸೊ ಇವಾಗ ನೋಡಿ, ಈ ವಾರ ಮಾರ್ಕೆಟ್ ಈ ಥರ ಕ್ಲೋಸ್ ಆಗಿದೆ, ಅಂದರೆ ಸ್ವಲ್ಪ ಬುಲ್ಲಿಶ್ ಆಗಿ ಕ್ಲೋಸ್ ಆಗಿದೆ. ಸೊ ವೀಕ್ಲಿ ಕ್ಯಾಂಡಲ್ ತುಂಬ ಪವರ್ಫುಲ್. ಡೈಲಿ ಕ್ಯಾಂಡಲ್ ಪವರ್ಫುಲ್ಲ, ವೀಕ್ಲಿ ಕ್ಯಾಂಡಲ್ ಅಂದರೆ ವೀಕ್ಲಿ ಕ್ಯಾಂಡಲ್ ಯಾಕಂದರೆ ಅದು ಒಂದು ವಾರದ ಮೂಮೆಂಟ್ ತೋರಿಸುತ್ತೆ. ಡೈಲಿ ಅಂದರೆ ಬರೀ ಒಂದು ದಿವಸ ತೋರಿಸುತ್ತೆ. ಸೊ ನೀವೇನಾದ್ರು ಸ್ವಿಂಗ್ ಟ್ರೇಡರ್ ಅಂದ್ರೆ ಏನು, ಶೇರನ್ನು ತೊಗೊಂಡು ಒಂದು ವಾರ ಇಟ್ಕೊಂಡು ಮಾರಂಗಿದ್ರೆ ಡೈಲಿ ಕ್ಯಾಂಡಲ್ ನೋಡಿ. ಲೆಟ್ಸ್ ನೀವು ಶಾರ್ಟ್ ಟರ್ಮ್ ಟ್ರೇಡರ್, ಶೇರನ್ನು ತೊಗೊಂಡು ಒಂದು 3 ತಿಂಗಳು ಇಟ್ಕೊಂಡು ಮಾರೋ ಥರ ಆಗಿದ್ದರೆ ನೀವು ವೀಕ್ಲಿ ಕ್ಯಾಂಡಲ್ಸ್ ಮಾತ್ರ ನೋಡಬೇಕು, ಡೈಲಿ ಕ್ಯಾಂಡಲ್ಸ್ ನೋಡಬಾರ್ದು. ಬಿಕಾಸ್ ಇವರ ಶಾರ್ಟ್ ಟರ್ಮ್ ಅಂದರೆ 3 ತಿಂಗಳು. ಸ್ವಿಂಗ್ ಅಂದ್ರೇನು, ಒಂದು ವಾರ 10 ದಿವಸ. ಸೊ ಡೆಫಿನೆಟ್ಲಿ ಸ್ವಿಂಗ್ ಟ್ರೇಡರ್ಸು ಡೈಲಿ ಕ್ಯಾಂಡಲ್ಗಳನ್ನು ಅಬ್ಸರ್ವ್ ಮಾಡಿ, ಆ್ಯಂಡ್ ಶಾರ್ಟ್ ಟರ್ಮ್ ಅವರು ವೀಕ್ಲಿ ಕ್ಯಾಂಡಲ್ ಅಬ್ಸರ್ವ್ ಮಾಡಿ. ಲಾಂಗ್ ಟರ್ಮ್ ಅವರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡೈಲಿ ಕ್ಯಾಂಡಲ್ ಸ್ವಿಂಗು, ವೀಕ್ಲಿ ಕ್ಯಾಂಡಲ್ ಶಾರ್ಟ್ ಟರ್ಮ್, ಆ್ಯಂಡ್ ಲಾಂಗ್ ಟರ್ಮ್ ಅವರು ಮಂತ್ಲಿ ಕ್ಯಾಂಡಲ್. ಸೊ ನೀವೇನಾದ್ರು ಲಾಂಗ್ ಟರ್ಮ್ ಆಗಿದ್ರೆ ನೀವು ಮಂತ್ಲಿ ಕ್ಯಾಂಡಲ್ ನೋಡೋದು ಒಳ್ಳೆಯದು. ಮಂತ್ಲಿ ಕ್ಯಾಂಡಲ್ ಪ್ರಕಾರ ನಿಫ್ಟಿ ಒಂದು ಒಳ್ಳೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಹೋದ ತಿಂಗಳು. ಅಂದರೆ ಈ ತಿಂಗಳು ಮೇಲಕ್ಕೆ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಹೋದ ತಿಂಗಳು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ನೋಡಿ, ಇದು ಈ ತಿಂಗಳು ಗ್ರಾಫು. ಸೊ ಡೆಫಿನೆಟ್ಲಿ ವೆರಿ ಹೈ ಚಾನ್ಸಸ್ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೋದು. ಸೊ ನೀವು ಲಾಂಗ್ ಟರ್ಮ್ ಹೂಡಿಕೆದಾರರಾದರೆ ಮಂತ್ಲಿ ಕ್ಯಾಂಡಲಲ್ಲಿ ನಿಮ್ಗೆ ಆಲ್ಮೋಸ್ಟ್ 35 years ಡೇಟಾ ಸಿಗುತ್ತೆ. ನೋಡಿದ್ದು ಮಂತ್ಲಿ ಕ್ಯಾಂಡಲ್. ಮಂತ್ಲಿ ಕ್ಯಾಂಡಲ್ ನೋಡೋ ಉದ್ದೇಶ ಏನಂದರೆ, ನಿಮಗೆ 30 ವರ್ಷ, 35 ವರ್ಷ, 40 ವರ್ಷದ ಡೇಟಾ ನೀವು ಡೈಲಿ ಕ್ಯಾಂಡಲ್ ಹಾಕಿದ್ರೆ ಬರಲ್ಲ. ಯಾಕಂದರೆ ಡೈಲಿ ಕ್ಯಾಂಡಲ್ ಅಂದ್ರೇನು, ಒಂದು ಕ್ಯಾಂಡಲಲ್ಲಿ ಒಂದು ದಿವಸದ ಮಾತ್ರ ಡೇಟಾ ಸಿಗುತ್ತೆ. ಮಂತ್ಲಿ ಕ್ಯಾಂಡಲ್ ಅಂದರೆ 20 ವಾಟೆವರ್ 1 ಮಂತ್ ಡೇಟಾನ ಕಂಪ್ರೆಸ್ ಮಾಡಿ ಒಂದು ಸಿಂಗಲ್ ಕ್ಯಾಂಡಲಲ್ಲಿ ತೋರಿಸೋದೆ ಮಂತ್ಲಿ ಕ್ಯಾಂಡಲ್. ಒಂದು ದಿವಸದ ಡೇಟಾನ ತೋರಿಸೋದೆ ಡೈಲಿ ಕ್ಯಾಂಡಲ್. ಸೊ ನೀವು 10 ವರ್ಷ 20 ವರ್ಷ ಗ್ರಾಫ್ ನೋಡಬೇಕಂದ್ರೆ
ಡೆಫಿನೆಟ್ಲಿ ನೀವು ಡೈಲಿ ಕ್ಯಾಂಡಲ್ ಹಾಕ್ಕೊಂಡು ನೋಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನೀವು ಮಂತ್ಲಿ ಕ್ಯಾಂಡಲ್ ಹಾಕ್ಕೊಂಡು ನೋಡಿದ್ರೆ ನಿಮಗೆ 20 ವರ್ಷ 30 ವರ್ಷ ಡೇಟಾನ ನೀವು ನೋಡ್ಬೋದು. ಸೊ ಇದು ನಿಫ್ಟಿ ಗ್ರಾಫ್ ನಾನು ಓಪನ್ ಮಾಡಿರೋದು. ನಿಫ್ಟಿ ಕಳೆದ 35 ವರ್ಷಗಳಿಂದ ಯಾವ ರೀತಿ ಅಪ್ ಟ್ರೆಂಡಲ್ಲಿದೆ ನೋಡಿ, ಕಂಟಿನ್ಯೂಸ್ ಅಪ್ ಟ್ರೆಂಡಲ್ಲೇ ಇದೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಅಭಿಮಾನ. ಯಾಕಂದರೆ ಸ್ಟಾಕ್ ಮಾರ್ಕೆಟು, ಸೊ ಒಂದು ಸಾಂಗ್ ಇದೆಯಲ್ಲ, ಆಡಿಸಿ ನೋಡು ಬೀಳಿಸಿ ನೋಡು ಹುರುಳಿ ಹೋಗಿದ, ಅದೇ ಥರ ಸ್ಟಾಕ್ ಮಾರ್ಕೆಟ್ ನೀವು ಏನೇ ಮಾಡಿದ್ರೂ ಸಹ ಸ್ಟಾಕ್ ಮಾರ್ಕೆಟ್ ಬೀಳೋದೇ ಇಲ್ಲ. ಬಿದ್ದರೂ ಸಹ 6 ತಿಂಗಳು 1 ವರ್ಷ ಕಾದರೆ ಮತ್ತೆ ಮೇಲಕ್ಕೆ ಬರುತ್ತೆ. ಕಳೆದ 35 ವರ್ಷಗಳಿಂದ ಇಲ್ಲಿವರೆಗೂ ಸ್ಟಾಕ್ ಮಾರ್ಕೆಟ್ ಬಿದ್ದಿಲ್ಲ. ಬಿದ್ದರೂ ಸಹ 6 ತಿಂಗಳು 1 ವರ್ಷ ಮತ್ತೆ ಕಾದರೆ ಇಲ್ಲ, ಒಂದು ಸಮ್ಟೈಮ್ಸ್ 1.5 ಇಯರು ಆಗಿದೆ, ಐ ಅಗ್ರಿ. ಸೊ 1.5 ಇಯರ್ ಮತ್ತೆ ನೀವು ವೇಟ್ ಮಾಡಿದ್ರೆ ಮತ್ತೆ ಮಾರ್ಕೆಟ್ ರಿಕವರ್ ಆಗಿ ಮೇಲಕ್ಕೆ ಬಂದ್ಬಿಡುತ್ತೆ. ಈ ಸತ್ಯ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಬಿದ್ದೋಯ್ತು ಅಂದ್ಕೊಂಡು ಮಾರ್ಕೊಂಡು ಹೋಗ್ಬಿಡ್ತಾರೆ. ಬಿದ್ದರೂ ಮೇಲಕ್ಕೆ ಬರಲೇಬೇಕು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಅ ಮಿರರ್ ಆಫ್ ಅವರ್ ಎಕಾನಮಿ. ನಮ್ಮ ದೇಶದ ಆರ್ಥಿಕತೆ ಮೇಲಕ್ಕೆ ಬಂದಷ್ಟು ಸ್ಟಾಕ್ ಮಾರ್ಕೆಟ್ ಸಹ ಮೇಲಕ್ಕೆ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ 10-15 ವರ್ಷ ನಿಮ್ಗೆ ಏನು ಅನಿಸುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತಾ ಬೀಳುತ್ತಾ? ಸೊ ಅಂದರೆ ನೆಕ್ಸ್ಟ್ 10-15 ವರ್ಷ ನಮ್ಮ ಭಾರತ ಬೆಳೆಯುತ್ತಾ ಬೆಳೆಯುತ್ತೆ ಅಂತ ಅನ್ಸಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಆರಾಮ್ಸೆ ನೀವು ಹೂಡಿಕೆ ಮಾಡ್ಬೋದು. ಬಿಕಾಸ್ ನಮ್ಮ ದೇಶದ ಆರ್ಥಿಕತೆ ಬೆಳೀತಾ ಇದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಆದರೂ ಕನ್ನಡಿ. ಸೊ ನಮ್ಮ ಸ್ಟಾಕ್ ಮಾರ್ಕೆಟ್ ಸಹ ಆಟೋಮೆಟಿಕಲಿ ಬೆಳೆಯುತ್ತೆ. ಸೊ ಇವಾಗ ನಾನು ಒಂದು ಟ್ರೆಂಡನ್ನು ಕಂಡುಹಿಡಿಯೋದಕ್ಕೆ ಒಂದು ಇಂಡಿಕೇಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸೇ ನಿಮಗೆ ಮಾರ್ಕೆಟ್ ಅಪ್ ಟ್ರೆಂಡ ಡೌನ್ ಟ್ರೆಂಡ ಗೊತ್ತಾಗ್ತಿಲ್ಲ, ಅದಕ್ಕೆ ಟ್ರೆಂಡನ್ನು ಕಂಡುಹಿಡಿಯೋದಕ್ಕೆ ಒಂದು ಇಂಡಿಕೇಟರ್ ಅಂದರೆ ಒಂದು ರೆಡಿಮೇಡ್ ಟೂಲ್ ಇದೆ. ಆ ಟೂಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಹೋದೆ ನೋಡಿ, ಅಬ್ಸರ್ವ್ ಮಾಡಿ, ಕಾಣಿಸ್ತಾ ಇದೆಯಲ್ಲ, ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೂಪರ್ ಟ್ರೆಂಡ್ ಅಂತ ಟೈಪ್ ಮಾಡಿ. ಸೂಪರ್ ಟ್ರೆಂಡ್ ಅಂತ ಒಂದು ಇಂಡಿಕೇಟರ್ ಇದೆ, ಅದನ್ನು ಜಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೂಪರ್ ಟ್ರೆಂಡ್ ಅಪ್ಲೈ ಮಾಡಿದವಾಗ ನಿಮಗೆ ಈ ಸೂಪರ್ ಟ್ರೆಂಡ್ ಏನು ಹೇಳುತ್ತೆ, ಈ ಗ್ರೀನ್ ಕಲರ್ ಲೈನ್ಗಳು ಕಾಣಿಸ್ತಾ ಇದೆಯಲ್ಲ, ಈ ಗ್ರೀನ್ ಕಲರ್ ಲೈನ್ ಇದೆ ಅಂದರೆ ಅಪ್ ಟ್ರೆಂಡಲ್ಲಿದೆ ಮಾರ್ಕೆಟು ಅಂತ. ಸಿಂಪಲಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ, ತುಂಬ ಡೀಪಾಗಿ, ಬಿಕಾಸ್ ನೀವೆಲ್ಲ ಬಿಗಿನರ್ಸ್ ಆಗಿರೋದ್ರಿಂದ. ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ಇಲ್ಲಿ ರೆಡ್ ಕಲರ್ ಲೈನ್ ಇದೆ, ಕಾಣಿಸ್ತಾ ಇದೆಯಲ್ಲ, ರೆಡ್ ಕಲರ್ ಲೈನ್ ಬರ್ತಾ ಇದೆ ಅಂದರೆ ಡೌನ್ ಟ್ರೆಂಡಲ್ಲಿದೆ ಮಾರ್ಕೆಟು ಅಂತ ಅರ್ಥ. ಸೊ ನಾವು ಗ್ರೀನ್ ಕಲರ್ ಲೈನ್ ಬಂದಾಗ ಏನು ಅರ್ಥ, ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಅಪ್ ಟ್ರೆಂಡಲ್ಲಿದೆ, ತಿರ್ಗಾ ಡೌನ್ ಟ್ರೆಂಡ್, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್. ಇದೊಂದು ಸಿಂಪಲ್ ಇಂಡಿಕೇಟ್ರು. ಮಾರ್ಕೆಟ್ ಅಪ್ ಟ್ರೆಂಡ ಡೌನ್ ಟ್ರೆಂಡ್ ಅಂತ ಕಂಡುಹಿಡಿಯೋದಕ್ಕೆ ಇದೊಂದು ಸಿಂಪಲ್ ಟೂಲ್. ಸೊ ಇದರಲ್ಲಿ ಜನ ಹೆಂಗೆ ಸರ್ ದುಡ್ಡು ಕಳ್ಕೊಳ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಪಡ್ಕೋತಾರೆ ಅಂದರೆ, ಸೊ ಲೆಟ್ಸ್ ಸೇ ನಿಮ್ಮ ಹತ್ರ 1,00,000 ದುಡ್ಡಿದೆ. 1,00,000ಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ಅಪ್ ಟ್ರೆಂಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಪ್ ಟ್ರೆಂಡಲ್ಲಿ ಹಾಕ್ಬಿಟ್ಟು ಇಲ್ಲಿವರೆಗೂ ದುಡ್ಡು ಮಾಡಿ, ಇವಾಗ ಅಪ್ ಟ್ರೆಂಡ್ ಇಲ್ಲಿ ಎಂಡ್ ಆಯಿತು, ಎಕ್ಸಿಟ್ ಆದರೆ. ಸೊ ನೆಕ್ಸ್ಟ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು, ಇಲ್ಲಿ ಸೆಲ್ ಮಾಡ್ಬೋದಾಯಿತು. ಬಟ್ ಏನು ಮಾಡ್ತಾರೆ ಜನ ಅಂದರೆ, ಈ ಅಪ್ ಟ್ರೆಂಡ್ ಇದೆಯಲ್ಲ, ಇಲ್ಲಿ ಅವ್ರ ಹತ್ರ 1,00,000ಕ್ಕೆ 4-5 ಲಕ್ಷ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಸಾಲ ಕೊಡ್ತಾರೆ. ಅದನ್ನು MTF ಅಂತ ಕರೀತಾರೆ. MTF ಅಲ್ಲಿ ಹಾಕ್ಬಿಟ್ಟು ಏನು ಮಾಡ್ತಾರೆ, MTF ಇಲ್ಲ ಫ್ಯೂಚರ್ ಆಪ್ಷನ್ ಹಾಕ್ಬಿಟ್ಟು 1,00,000ಕ್ಕೆ 5 ಲಕ್ಷ ರೂಪಾಯಿ ಶೇರ್ ತೊಗೊಂಡ್ಬಿಡ್ತಾರೆ. ಅದು ಇಲ್ಲೇನಾಗುತ್ತೆ, ಒಂದೊಂದ್ಸತಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ, ಅಪ್ ಟ್ರೆಂಡು ಡೌನ್ ಟ್ರೆಂಡು. ಆ ಫೇಲ್ ಆದವಾಗ ಏನಾಗುತ್ತೆ, ₹1 ಕಳ್ಕೊಳ್ಳೋ ಜಾಗದಲ್ಲಿ ₹4 ₹5 ಕಳ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಳ್ತಾರೆ. ಸೊ ನಿಮ್ಮ ಹತ್ರ ಇರೋ 1,00,000 ಆದರೆ 1,00,000ದಲ್ಲೇ ಟ್ರೇಡ್ ಮಾಡಿದ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲೈಫ್ ಲಾಂಗ್ ನೀವು ದುಡ್ಡು ಮಾಡ್ತೀರಾ, ಸೇಫಾಗಿ ಮಾಡ್ತೀರಾ. ಬಟ್ ಏನಾದರೆ ದುರಾಸೆ ಇರ್ತಾರೆ ಮನುಷ್ಯರಿಗೆ, ಸಿಕ್ಕಾಪಟ್ಟೆ ದುರಾಸೆ. ಸೊ ದುರಾಸೆಯಲ್ಲಿ ಟ್ರೇಡ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, 1,00,000ಕ್ಕೆ 5 ಲಕ್ಷ ರೂಪಾಯಿ ಶೇರ್ ತೊಗೊಳ್ತಾರೆ, ಲಾಸ್ ಆಗಿಬಿಡುತ್ತೆ. ಸೊ ಆ ತಪ್ಪುಗಳನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ. ಇದ್ರ ಜೊತೆಗೆ ಇದು ಟ್ರೆಂಡ್ ಕಂಡುಹಿಡಿಯೋದಕ್ಕೆ ಒಂದು ಸಿಂಪಲ್ ಇಂಡಿಕೇಟರ್. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಂಡಿಕೇಟರ್ ನಾನು ಯೂಸ್ ಮಾಡ್ತಿರೋದು, ಇಲ್ಲಿ ಇಂಡಿಕೇಟರ್ ಅಂತಿದೆಯಲ್ಲ, ಮೇಲ್ಗಡೆ ಇಂಡಿಕೇಟರ್ಗೆ ಹೋಗ್ಬಿಟ್ಟು SMA ಅಂತ ಹಾಕಿ ಸಿಂಪಲ್ ಮೂವಿಂಗ್ ಆವ್ರೇಜನ್ನು ಹಾಕ್ಕೊಳ್ಳೋಣ. ಸಿಂಪಲ್ ಮೂವಿಂಗ್ ಆವ್ರೇಜ್ ಅಂದರೆ ಏನು ಅರ್ಥ ತಿಳ್ಕೊಳ್ಳೋಣ. ಸೊ ಇಲ್ಲಿ ಸಿಂಪಲ್ ಮೂವಿಂಗ್ ಆವ್ರೇಜ್ನ ಹಾಕ್ಕೊಂಡಿದ್ದೀನಿ. ಇಲ್ಲ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 9 ಡೇಸ್ ಮೂವಿಂಗ್ ಆವ್ರೇಜ್ ಇದೆ. ಇದು ನಾನು ಇಲ್ಲಿ ಹೋಗ್ಬಿಟ್ಟು 20 ಡೇಸ್ ಮೂವಿಂಗ್ ಆವ್ರೇಜನ್ನು ಮಾಡ್ಕೊಳ್ತೇನೆ. ಸೊ ಇಲ್ಲಿ 20 ಡೇಸ್ ಮೂವಿಂಗ್ ಆವ್ರೇಜ್ ಹೆಂಗೆ ಮಾಡಿದೆ, ಅದನ್ನು ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋದೆ. ಈ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಲೆಂತ್ನ 20 ಡೇ ಮಾಡಿಕೊಂಡೆ. ಸೊ ಅಲ್ಲಿ ಓಕೆ ಕೊಟ್ಟೆ. ಸೊ 20 ಡೇಸ್ ಮೂವಿಂಗ್ ಆವ್ರೇಜ್ ಅಂದರೆ ಮೀನಿಂಗ್ ಏನಂದರೆ, ಕಳೆದ 20 ದಿನಗಳ ಪ್ರೈಸ್ನ ಆವ್ರೇಜ್ ಮಾಡಿದ್ರೆ ಬರೋದೇ 20 ಡೇಸ್ ಮೂವಿಂಗ್ ಆವ್ರೇಜ್. ಕಳೆದ 20 ದಿನಗಳ ಕ್ಲೋಸಿಂಗ್ ಪ್ರೈಸ್, ಮೇನ್ಲಿ ಮೂವಿಂಗ್ ಆವ್ರೇಜ್ ಅಂದರೆ ಕಳೆದ 20 ದಿವಸ ಪ್ರೈಸ್ಗಳನ್ನ ಅಡಿಷನ್ ಮಾಡಿ ಡಿವೈಡೆಡ್ ಬೈ 20 ಮಾಡಿದ್ರೆ ಬರುತ್ತೆ ಒಂದು ಲೈನ್, ಒಂದು ನಂಬರ್. ಆ ನಂಬರ್ನ ಇಲ್ಲಿ ಪ್ಲಾಟ್ ಮಾಡಿದ್ದಾರೆ. ಸೊ ಟ್ರೆಂಡನ್ನು ಕಂಡುಹಿಡಿಬೇಕಾದ್ರೆ ಇದೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೂಪರ್ ಟ್ರೆಂಡ್ ಥರನೇ ಇದು ಸಹ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಕಂಪ್ಲೀಟ್ ಫ್ರೆಷರ್ಸ್ಗೆ ಇದನ್ನು ಬಳಕೆ ಮಾಡಿ. ಸೊ ಯಾವಾಗ ನಮ್ಮ ಕ್ಯಾಂಡಲ್ಗಳು 20 ಡೇ ಮೂವಿಂಗ್ ಆವ್ರೇಜ್ ಮೇಲಕ್ಕೆ ಹೋಗುತ್ತೋ ಆವಾಗ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ ಅಂತ ಅರ್ಥ.
ನೆಕ್ಸ್ಟ್ ಸರ್ 20 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಬಂದ್ಬಿಡ್ತು ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ 20 ಡೇ? ಕಳೆದ 20 ದಿನಗಳ ಮಾರ್ಕೆಟ್ ಮೂವ್ಮೆಂಟ್ನ ಒಂದು ಲೈನು. ಕಳೆದ 20 ದಿನಗಳ ಒಂದು ಮಾರ್ಕೆಟ್ ಮೂವ್ಮೆಂಟ್ ಲೈನ್ಗಿಂತ ಕೆಳಗಡೆ ಬರ್ತಾ ಇದೆ ಅಂದ್ರೇನು, ಲಾಸ್ಟ್ 1 ಮಂತ್ ಆವರೇಜ್ ಪ್ರೈಸ್ನ ಬ್ರೇಕ್ ಆಗಿದೆ ಅಂದರೆ ಅಲ್ಲಿ ಸೆಂಟಿಮೆಂಟ್ ವೀಕ್ ಆಗಿದೆ. ಯಾಕೋ ಜನಗಳು ಸೆಂಟಿಮೆಂಟಲ್ಲಿ ಅಲ್ಲಿ ಮಾರಕ್ಕೆ ಹೋಗ್ತಾ ಇದ್ದಾರೆ ಹೊರತು ತಗೊಳಕ್ಕೆ ರೆಡಿ ಇಲ್ಲ. ಸೊ ಅಂದರೆ ಅಲ್ಲಿ ಪ್ಯಾನಿಕ್ ಸಿಚುವೇಶನ್. ಕಳೆದ 1 ತಿಂಗಳ ಪ್ರೈಸ್ನ ಆವರೇಜ್ನ ಬ್ರೇಕ್ ಆಗ್ತಾ ಇದೆ ಅಂದರೆ ಅದು ಇನ್ನೂ ಬೀಳೋ ಚಾನ್ಸಸ್ಸು ಸಹ ಇರುತ್ತೆ. ಆ ಟೈಮಲ್ಲಿ ನಾವೇನು ಸರ್ ಮಾಡಬೇಕು ಅಂದರೆ, ನೀವು ತೊಗೊಂಡಿರೋ ಶೇರುಗಳನ್ನು ಬೇಕಾದ್ರೆ ಮಾರಿಬಿಟ್ಟು ಹೊರಗಡೆ ಬನ್ನಿ. ಇಫ್ ಯು ಆರ್ ಅ ಶಾರ್ಟ್ ಟರ್ಮ್ ಆರ್ ಅ ಸ್ವಿಂಗ್ ಟ್ರೇಡರ್ಸ್, ಇದು ಮೇನ್ಲಿ ಯಾರು ಯೂಸ್ ಮಾಡಬೇಕಂದ್ರೆ ಸ್ವಿಂಗ್ ಟ್ರೇಡರ್ಸ್. ಸ್ವಿಂಗ್ ಟ್ರೇಡರ್ಸ್ ಅಂದ್ರೇನು, ಶೇರಲ್ಲಿ ಹೂಡಿಕೆ ಮಾಡಿ ಒಂದು 10 ದಿವಸ, ಒಂದು ವಾರ ಈ ಥರ ಕಾಯೋರನ್ನ ಸ್ವಿಂಗ್ ಟ್ರೇಡರ್ಸ್ ಅಂತ ಕರಿತೀವಿ. ಸೊ ಸ್ವಿಂಗ್ ಟ್ರೇಡರ್ಸ್ ಏನು ಮಾಡಬೇಕಂದ್ರೆ, ಯಾವಾಗ ಕ್ಯಾಂಡಲ್ಗಳು ಈ 20 ಡೇ ಮೂವಿಂಗ್ ಅವರೇಜ್ಗೆ ಮೇಲ್ಗಡೆ ಕ್ಲೋಸ್ ಆಗ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ 20 ಡೇ ಮೂವಿಂಗ್ ಅವರೇಜ್ ಮೇಲ್ಗಡೆ ಕ್ಲೋಸ್ ಆದಾಗ ನಾವು ಕರೆಕ್ಟ್ ಆ ಟೈಮ್ ನೋಡ್ಕೊಂಡು ದುಡ್ಡು ಹಾಕಿದ್ರೆ ವಿತಿನ್ ಒಂದು 10-15 ಡೇಸಲ್ಲಿ ನೀವು ಸಹ ದುಡ್ಡು ಮಾಡಿರ್ತೀರಾ. ನೆಕ್ಸ್ಟ್ ಯಾವಾಗ ಈ 20 ಡೇ ಮೂವಿಂಗ್ ಅವರೇಜ್ ಲೈನ್ನ ಬ್ರೇಕ್ ಮಾಡಿ ಕೆಳಗಡೆ ಬರುತ್ತಲ್ಲ, ಅವಾಗ ನೋಡ್ಕೊಂಡು ಎಕ್ಸಿಟ್ ಆಗಿಬಿಟ್ರೆ ನೀವು ಲಾಸಸ್ಗಳಿಂದ ತಪ್ಪಿಸ್ಕೊಳ್ತೀರಾ. ಸೊ ಈ ಥರ ಒಂದು ಸಿಂಪಲ್ ಟೆಕ್ನಿಕ್ಗಳನ್ನು ಯೂಸ್ ಮಾಡಿಕೊಂಡು ಟೆಕ್ನಿಕಲ್ ಅನಾಲಿಸಿಸ್ಗಳನ್ನು ನೀವು ಮಾಡ್ಬೋದು. ಇದೇ ಥರ ತುಂಬ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಪ್ರೈಸ್ ಆ್ಯಕ್ಷನ್ನು, ಇಂಡಿಕೇಟರ್ ಬೇಸ್ಡ್ ಟ್ರೇಡಿಂಗು, ಲ್ಯಾಗಿಂಗ್ ಇಂಡಿಕೇಟರ್ಸ್. ಯೂಶಲಿ ಇಂಡಿಕೇಟರ್ಸ್ಗಳನ್ನ ಯಾರು ಯೂಸ್ ಮಾಡಲ್ಲ, ಬಿಕಾಸ್ ಇಂಡಿಕೇಟರ್ ಎಲ್ಲ ಏನಾದರೆ ಆದ್ಮೇಲೆ ಕೊಡೋವಂಥದ್ದು. ಇಂಡಿಕೇಟರ್ಗಿಂತ ಮುಂಚೆನೇ ನಾವು ಟ್ರೇಡ್ ಮಾಡ್ಬೋದು. ಅದನ್ನು ನಾವು ತುಂಬ ಡೀಪಾಗಿ ಅನಲೈಸ್ ಮಾಡಬೇಕು. ಆ ಡೀಪಾಗಿ ಅನಲೈಸ್ ಮಾಡಬೇಕಾದ್ರೆ ಒಮ್ಮೆ ಆದರೂ TD ಅಕಾಡೆಮಿಗೆ ಭೇಟಿ ಮಾಡಿ 10 ಗಂಟೆಯಿಂದ 1 ಗಂಟೆಗೆ ಪ್ರತಿ ಭಾನುವಾರ ನಮ್ಮ 10 ಬ್ರಾಂಚ್ಗಳಲ್ಲಿ ಫ್ರೀ ವರ್ಕ್ಶಾಪ್ ಇರುತ್ತೆ. ಬಂದು ಅಟೆಂಡ್ ಮಾಡಿ. ಸೊ 4th ಎಪಿಸೋಡಲ್ಲಿ ನಾನು ಆಪ್ಷನ್ಸ್ ಬಗ್ಗೆ, ಫ್ಯೂಚರ್ಸ್ ಬಗ್ಗೆನೂ ಒಂದು ಸರ್ಟನ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಕಲ್ತ್ಕೊಳ್ಳಿ, ಎಲ್ಲರೂ ಸೇಫ್ ಆಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.